ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮಿತಿಮೀರಿ ಹೋಗ್ತಾ ಇದೆ. ಬಡವರು ರೈತರು ಪ್ರಾಣ ಕಳೆದುಕೊಳ್ತಾ ಇದ್ದಾರೆ. ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮುಂದಾಗ್ತಾ ಇದೆ. ನಾಳೆಯೇ ಫೈನಾನ್ಸ್ ಟಾರ್ಚರ್ಗೆ ಮುಕ್ತಿ ಸಿಗುವಂತ ನಿಯಮಗಳನ್ನು ಜಾರಿಗೊಳಿಸಲಿಕ್ಕೆ ಮುಂದಾಗ್ತಾ ಇದೆ ಸರ್ಕಾರ. ನಾಳೆ ಸಚಿವ ಸಂಪುಟ ಸಭೆ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆ ತರಲಿಕ್ಕೆ ಸಿದ್ಧತೆಯನ್ನು ಸರ್ಕಾರ ಮಾಡಿಕೊಂಡಿದೆ. ಸುಗ್ರೀವಾಜ್ಞೆಯ ಮೂಲಕ ಕಠಿಣ ಕಾನೂನನ್ನು ಜಾರಿಗೊಳಿಸಬೇಕು ಅಂತ ಇವತ್ತು ಸಂಜೆ ಸಿಎಂ ಬಳಿ ಚರ್ಚಿಸಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳೋರಿದ್ದಾರೆ. ಸಭೆ ಬಳಿಕ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವಿಬ್ಬರು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಬೇಕಾಗಿದೆ. ಆ ಚರ್ಚೆಯನ್ನು ಇವತ್ತೇ ಸಾಯಂಕಾಲ ಮಾಡ್ತಾ ಇದ್ದೀವಿ. ಬಹುತೇಕ ಅಂಶಗಳ ಬಗ್ಗೆ ಈಗಾಗಲೇ ನಾವು ಒಂದು ಅಂತಿಮ ನಿರ್ಣಯಕ್ಕೆ ಬಂದಿದ್ದೇವೆ. ಒಟ್ಟು ಉದ್ದೇಶ ಏನು ನಮ್ಮ ಗ್ರಾಹಕರಿಗೆ ಸಣ್ಣ ಸಾಲ ತೆಗೆದುಕೊಂಡವರಿಗೆ ಏನು ಕಿರುಕುಳ ನಡೀತಾ ಇದೆ, ಹಿಂಸೆ ನಡೀತಾ ಇದೆ, ಕಿರು ಸಾಲ ಪಡೆದ ಅವರಿಗೆ ಅಮಾನವೀಯವಾಗಿ ಇವತ್ತು ವಸೂಲಿ ಕ್ರಮಗಳಾಗ್ತಾ ಇದ್ದಾವೆ. ಆ ಹಿನ್ನೆಲೆಯೊಳಗೆ ಇವತ್ತು ಏನು ತಮ್ಮ ಆತ್ಮಧೈರ್ಯವನ್ನು ಸ್ಥೈರ್ಯವನ್ನು ಕಳೆದುಕೊಳ್ಳುವಂಥ ಏನು ಸನ್ನಿವೇಶ ಸೃಷ್ಟಿಯಾಗ್ತದೆ, ಅದಕ್ಕೆ ಸರ್ಕಾರ ಸ್ಪಂದಿಸಿ ಸೂಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ. ಅದರ ಜೊತೆಗೆ ರಿಸರ್ವ್ ಬ್ಯಾಂಕ್ನವರು ಈಗೇನು MFIಗೆ ವಸೂಲಿ ಮಾಡ್ತಕ್ಕಂಥದ್ದನ್ನು ಈಗ ಸರ್ಕಾರ ಭಾಳ ಗಂಭೀರವಾಗಿ ಗಮನಿಸಿದೆ ಮತ್ತು ಭಾಳ ಇದಕ್ಕೇನಾದರೂ ಒಂದು ನಾವು ಕ್ರಮ ಮಾಡಲೇಬೇಕು ಅಂತ ಹೇಳಿ ಅನೇಕ ಜನ ತಾವು ನೋಡಿದಾಗೆ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಅನೇಕ ಜನ ಊರು ಬಿಟ್ಟಿದ್ದಾರೆ, ಮನೆಗಳನ್ನು ಬಿಟ್ಟಿದ್ದಾರೆ. ಇಂಥದ್ದು ಯಾವುದೂ ಕೂಡ ಇಂತಹ ಸಮಾಜದಲ್ಲಿ ಆಗಬಾರ್ದು ಅಂತೇಳಿ ಅದಕ್ಕೆ ಇದನ್ನು ನಿಲ್ಲಿಸಬೇಕು ತ್ವರಿತವಾಗಿ ಅಂತೇಳಿ ಈಗ ಕೊಹೆಸಿವ್ ಆ್ಯಕ್ಷನನ್ನು ನಾವು ತಗೋಬೇಕು ಅಂತ ಹೇಳಿ ಈ ಕಾನೂನನ್ನು ಸುಗ್ರೀವ ಅರ್ಜೆನ್ಸಿ ಏನಿದೆ ಅಂತ ಹೇಳಿದ್ರೆ ನಮಗೆ ಸೆಷನ್ ಇನ್ನೂ ಕೂಡ ಬಹುಶಃ ಮಾರ್ಚ್ನಲ್ಲಿ ಸೆಷನ್ ಬರುತ್ತೆ. ಅಷ್ಟುವರೆಗೂ ಕಾಯೋದು ಬೇಡ. ಈಗಾಗಲೇ ಅಲ್ಲಲ್ಲೇ ಸೂಸೈಡ್ ಆಗಿರೋದನ್ನು ಕೇಳಿದ್ವಿ. ಆಮೇಲೆ ಊರುಗಳು ಬಿಟ್ಟು ಹೋಗ್ತಾ ಇದ್ದಾರೆ ಅಂತೇಳಿ ಪ್ರತಿನಿತ್ಯ ನಮಗೆ ಇವತ್ತು ಮಾಧ್ಯಮದಲ್ಲಿ ಎಲ್ಲ ಕಡೆ ಬರ್ತಾ ಇದೆ. ಅದಕ್ಕೆ ಬೇಗ ಕ್ರಮ ಮಾಡಬೇಕು ಅಂತ ಹೇಳಿ ಸುಗ್ರೀವಾಜ್ಞೆಯ ಮೂಲಕ ಮಾಡಬೇಕು ಅಂತ ಹೇಳಿ ಸಂಬಂಧಪಟ್ಟ ಎಲ್ಲ ಇಲಾಖೆಯವರ ಜೊತೆಯಲ್ಲಿ ಈಗಾಗಲೇ ಮಾನ್ಯ ಕಾನೂನು ಸಚಿವರು ಒಂದು ಡ್ರಾಫ್ಟನ್ನು ತಯಾರು ಮಾಡಿದ್ದಾರೆ. ಅದರಲ್ಲಿ ಭಾಳ ಇಂಪಾರ್ಟೆಂಟ್ ಕೆಲವು ಅಂಶಗಳ ಬಗ್ಗೆ